ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ 4ನೇ ಬಾರಿಗೆ ಸಂಸದರಾಗಿ ಬಿ.ವೈ. ರಾಘವೇಂದ್ರ ಬಿಜೆಪಿಯಿಂದ ಆಯ್ಕೆಯಾಗಿದ್ದಾರೆ. ಅವರು ನಮ್ಮ ಜೊತೆಗಿದ್ದಾರೆ. ಅವರ ಗೆಲುವಿನ ಗುಟ್ಟು ಏನಂತ ಅವರನ್ನೇ ಕೇಳ. ಸರ್, 4ನೇ ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ, ಏನು ಅನಿಸ್ತಾ ಇದೆ? ಜೀವನ ಪೂರ್ತಿ ಕೆಲಸ ಮಾಡಿದ್ರು ಕೂಡ ಸಮಾಜಮುಖಿಯಾಗಿ ಕೆಲಸ ಮಾಡಿದ್ರು ಋಣ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ದೊಡ್ಡ ಆಶೀರ್ವಾದವನ್ನು ನಮ್ಮ ಪಕ್ಷದ ಬಗ್ಗೆ, ನಮ್ಮ ಕಾರ್ಯಕರ್ತರ ಬಗ್ಗೆ, ನಮ್ಮ ಮುಖಂಡಗಳ ಬಗ್ಗೆ, ಪೂಜ್ಯ ತಂದೆಯವರ ಆಶೀರ್ವಾದ ಇದೆಲ್ಲದೂ ಕೂಡ ಸೇರ್ಕೊಂಡಿಷ್ಟು ಹಾರೈಸಿದ್ದಾರೆ. ಹಾಗೆ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ದೊಡ್ಡ ಸವಾಲು ನನ್ನ ಮೇಲಿದೆ. 100ಕ್ಕೆ 100 ಆ ದಿಕ್ಕಲ್ಲಿ ಯಾರಿಗೂ ಕೂಡ ನೋವಾಗದ ರೀತಿಯಲ್ಲಿ ಈ ಅವಧಿಯಲ್ಲಿ ಇನ್ನೂ ಹೆಚ್ಚು ಈ ಕ್ಷೇತ್ರದ ಅಭಿವೃದ್ಧಿಗೆ ಏನು ಆದ್ಯತೆಯನ್ನು ಕೊಡಬೇಕು, ಅಭಿವೃದ್ಧಿಗೆ ಮಾನ್ಯತೆ ಕೊಟ್ಟಂಥ ಕ್ಷೇತ್ರದ ಮತದಾರರಿಗೆ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಮತ್ತು ಇವತ್ತು ಮತದಾರ ಮತ್ತು ಅಭ್ಯರ್ಥಿ ಮಧ್ಯ ಸೇತುವೆ ಕೆಲಸ ಮಾಡಿದಂಥ ನಮ್ಮ ಕಾರ್ಯಕರ್ತ ಬಂಧುಗಳು ಕೂಡ ಹೃದಯಪೂರ್ವಕ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ತಮ್ಮ ತಂದೆಯವರು ಸ್ಪರ್ಧೆ ಮಾಡಿದಾಗ, ಯಡಿಯೂರಪ್ಪನವರು ಸ್ಪರ್ಧೆ ಮಾಡಿದಾಗ ಚಲನಚಿತ್ರ ರಂಗದ ನಟ ನಟಿಯರೆಲ್ಲ ಬಂದುಬಿಟ್ಟು ಪ್ರಚಾರ ಮಾಡಿದ್ರು. ಆಗಲೂ ಕೂಡ ಅವರು ಭಾರಿ ಅಂತ ಈ ಬಾರಿ ಕೂಡ ಅದೇ ರೀತಿಯ ಒಂದು ವಾತಾವರಣ ಕಂಡು ಬಂದಿತ್ತು. ಎಲ್ಲ ಒಂದು ಕಡೆ ಈ ಥರ ಸಿನಿಮಾ ನಟರೆಲ್ಲ ಬಂದು ಪ್ರಚಾರ ಮಾಡ್ತಾರೆ ಅಂದಾಗ ಬಿಜೆಪಿಗೆ ಒಂದು ರೀತಿಯ ಹಿನ್ನಡೆ ಆಗುತ್ತೇನೋ, ಆಮೇಲೆ ಜೊತೆಗೆ ಕಾಂಗ್ರೆಸ್ನ ಗ್ಯಾರಂಟಿ ಕೂಡ ಕೈ ಹಿಡಿಯುತ್ತೇನೋ ಒಂದು ಆತಂಕ ಇತ್ತು. ಅದು ನಿಮಗೆ ಅನಿಸ್ತು? ನನಗೆ ತುಂಬ ಸಂತೋಷ. ಯಾಕಂದರೆ ಈ ಥರ ಚುನಾವಣೆ ಪ್ರಕ್ರಿಯೆಯಲ್ಲಾದರೂ ಕೂಡ ಈ ಪರದೆ ಮೇಲೆ ನೋಡೋಂಥ ಕಲಾವಿದರನ್ನ ತುಂಬ ಹತ್ತಿರದಿಂದ ನೋಡೋಂಥ ಅವಕಾಶ ನಮ್ಮ ಕ್ಷೇತ್ರದ ಮತದಾರರಿಗೆ ಸಿಗ್ತಲ್ಲ ಅಂತೇಳಿ ನನಗೆ ನಿಜವೂ ಅಸಮಾಧಾನ, ತೃಪ್ತಿ ಇದೆ. ತಪ್ಪೇನಿಲ್ಲ, ಮತದಾರರು ಇಂಥ ಸಂದರ್ಭದಲ್ಲಿ ನೋಡ್ಬೇಕಾರೆ, ಅಪೇಕ್ಷೆ ಪಡ್ತಾರೆ. ಆದರೆ ಅದು ಮತವಾಗಿ ಪರಿವರ್ತನೆ ಆಗಲ್ಲ ಅನ್ನೋದು ಕೂಡ ನಂಗೆ ಗೊತ್ತಿದೆ. ಹಾಗಾಗಿ ಸಹಜ, ಈ ಟೈಮಲ್ಲಿ ಜನ ಸೇರಿಸಲಿಕ್ಕೆ ಅವೆಲ್ಲ ಸಹಜವಾದಂಥ ಒಂದು ಪ್ರಕ್ರಿಯೆಗಳು ನಡೆಯುತ್ತೆ ಬೇರೆ ಬೇರೆ ರಾಜಕೀಯ ಪಕ್ಷದಲ್ಲಿ. ಆದರೆ ಜನ ಪ್ರಜ್ಞಾವಂತರು ಇರೋಕ್ಕೆ ಅವರು ಸಭೆಗಳಲ್ಲಿ ಕಲಾವಿದರು ಬಂದಂಥ ಸಭೆಗಳಲ್ಲಿ ಸೇರಿದಂಥ ಜನನ ಸ್ತೋಮವನ್ನು ನೋಡ್ಲಿಕ್ಕೆ ಮಾತ್ರ ಸೀಮಿತ ಆಯಿತು. ಓಟಿಗೆ ಮಾತ್ರ ಮೋದಿಜಿಯವರಿಗಿಂತ ಇನ್ನೊಬ್ಬ ನಮಗೆ ನಾಯಕರು ಬೇಕಾಗಿಲ್ಲ ಅಂಥೇಳಿ ಆಯ್ಕೆ ಮಾಡ್ಕೊಳ್ಳೋದು. ತಾವು 3 ಬಾರಿ ಸಂಸದರಾಗಿ ಏನು ಕೆಲಸ ಮಾಡಿದ್ವಿ ಕ್ಷೇತ್ರಕ್ಕೆ, ಅದನ್ನು ಕೇಳಿದ್ವಿ. ಅವರು ಕಾಂಗ್ರೆಸ್ ಪಕ್ಷ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿನ ಮುಂದಿಟ್ಕೊಂಡು ಹೋಯಿತು. ಇವೆರಡರಲ್ಲಿ ನಿಮಗೆ ಯಾವುದು ನಿಮ್ಮ ಗೆಲುವಿಗೆ ಅನುಕೂಲ ಆಯಿತು? ಒಂದು ವಿಧಾನಸಭಾ ಚುನಾವಣೆ ಬಂದಾಗ ಸ್ಥಳೀಯವಾದಂಥ ವಿಚಾರಗಳು ಚರ್ಚೆ ಬರುತ್ತೆ. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ವಿಚಾರ, ರಾಷ್ಟ್ರೀಯ ನಾಯಕತ್ವ ವಿಚಾರಗಳು ಏನು ಬರುತ್ತೆ, ಅದು ಈ ಬಾರಿ ನನಗೆ ಆಶೀರ್ವಾದವಾಗಿ ಪರಿವರ್ತನೆ ಆಗಲಿ ಒಂದು ಅವಕಾಶಗಳು ಸಿಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಮೋದಿ, ದೇಶ, ರಾಷ್ಟ್ರೀಯತೆ, ಹಿಂದುತ್ವ ಈ ಥರ ವಿಚಾರಗಳು, ಮತ್ತು ಎರಡನೇದು ಕೇಂದ್ರದಿಂದ ಇಷ್ಟೆಲ್ಲ ಅನುದಾನವನ್ನು ನಮ್ಮ ಕ್ಷೇತ್ರಕ್ಕೆ ಕೊಟ್ಟಾಗ ಮುಂದೆ ಇನ್ನೂ ಕೂಡ ಹೆಚ್ಚಿನ ಒಂದು ಮೋದಿಜಿಯವರ ಆಶೀರ್ವಾದ ಕ್ಷೇತ್ರಕ್ಕೆ ಸಿಗ್ಬೋದು. ಎರಡನೇದು ಧೀಮಂತ ನಾಯಕ ಯಡಿಯೂರಪ್ಪ ಅಂತ ಒಬ್ಬ ಹೋರಾಟಗಾರನ ಈ ಕ್ಷೇತ್ರಕ್ಕೆ ಕೊಟ್ಟಿದೆ. ರೈತ ಪರ್ವದಂಥ ಒಂದು ಚಿಂತನೆ ಇವತ್ತು ಕೂಡ ಭಾರತೀಯ ಜನತಾ ಪಕ್ಷ ಚಿಂತನೆ ಮಾಡ್ತಿರೋಂಥ ಈ ಸಂದರ್ಭದಲ್ಲಿ ರಾಘಣ್ಣನಿಗೆ ಬಿಜೆಪಿ ಓಟ್ ಕೊಡೋ ಮುಖಾಂತರ ಅವರ ಒಂದು ಅಭಿಲಾಷೆಯನ್ನು ತೋರಿಸಿದ್ದಾರೆ ಅಂತ ನಾನು ಅನ್ಕೊಳ್ತೀನಿ. ಸರ್, ಬಿಜೆಪಿಯಲ್ಲಿ ಬಂಡಾಯ ಇತ್ತು. ಕೆ.ಎಸ್. ಈಶ್ವರಪ್ಪನವರು ಬಿಜೆಪಿಯಲ್ಲಿ ಬಂಡಾಯ ಸಾರಿ ತಮ್ಮ ವಿರುದ್ಧ ಸ್ಪರ್ಧೆ ಮಾಡಿದರು. ಜೊತೆಯಲ್ಲಿ ವೈಯಕ್ತಿಕವಾಗಿ ಮತ್ತು ತಮ್ಮ ಕುಟುಂಬದ ವಿರುದ್ಧ ಟೀಕೆ ಮಾಡ್ತಾ ಇದ್ರು. ಇಂಥದ್ದನ್ನು ನೀವು ಮೀರಿ ಇವತ್ತು ಗೆಲುವನ್ನು ಸಾಧಿಸಿದ್ರು. ಆ ಬಂಡಾಯದ ಬಗ್ಗೆ ಏನು? ಒಂದು ಆ ನೋವು ನಮಗೆಲ್ಲರೂ ಕೂಡ ಇದೆ. ಯಾವತ್ತೂ ಕೂಡ ನಮ್ಮ ಜೊತೆಗಿದ್ದು ಆಶೀರ್ವಾದ ಮಾಡಿದಂಥ ಒಬ್ಬರು ಹಿರಿಯರು ಈ ಸತಿ ನಮ್ಮ ಜೊತೆಗಿಲ್ಲ ಅನ್ನೋದು. ಆದರೆ ಬಂಡಾಯ ಯಾಕೆ ಸಾರಿದ್ರು, ಏನಾಯಿತು, ಎಲ್ಲದೂ ಕೂಡ ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ನೀವೆಲ್ಲರೂ ಕೂಡ ಕೇಳಿದಿರಿ. ಆದರೆ ಇಷ್ಟು ಮಾತ್ರ ಹೇಳ್ತೀನಿ, ಚುನಾವಣೆ ಮುಗಿದಿದೆ. ಇನ್ನಾದರೂ ಕೂಡ ಇವತ್ತು ಮತದಾರರು ಈ ರೀತಿಯ ವೈಯಕ್ತಿಕ ಹೇಳಿಕೆಗಳಿರ್ಬೋದು, ವೈಯಕ್ತಿಕ ನಿಂದನೆಗಳಿರ್ಬೋದು, ಇದು ಯಾವುದಕ್ಕೂ ಕೂಡ ಬೆಲೆ ಕೊಡಲ್ಲ. ನಮ್ಮ ಕ್ಷೇತ್ರದ ಒಂದು ಅಭಿವೃದ್ಧಿ, ಈ ಥರ ವಿಚಾರಗಳು, ರಾಷ್ಟ್ರೀಯತೆ ವಿಚಾರ ಇಟ್ಕೊಂಡು ಕೊಡ್ತಾರೆ ಅನ್ನೋಕ್ಕೆ ಪ್ರೂವ್ ಆಗಿದೆ. ಹಾಗಾಗಿ ಇನ್ನಾದರೂ ಕೂಡ ನಮ್ಮ ಇತರ ಪಕ್ಷದ ನಾಯಕರುಗಳಿಗೆ, ಇತರ ಮುಖಂಡರುಗಳಿಗೆ ವಿನಂತಿ ಮಾಡ್ಕೊತೇನೆ, ಎಲ್ಲರೂ ಒಟ್ಟಾಗಿ ಒಂದಾಗಿ ಕ್ಷೇತ್ರದ ಮತದಾರರ ಕಣ್ಣೀರು ಒರೆಸಲಿಕ್ಕೆ ಏನು ಬೇಕು ಆ ದಿಕ್ಕಲ್ಲಿ ಸಲಹೆ ಸಹಕಾರವನ್ನು ಕೊಡಿ, ಒಟ್ಟಾಗಿ ಒಂದಾಗಿ ಕ್ಷೇತ್ರದ ಅಭಿವೃದ್ಧಿ ಮಾಡೋಣ ಅಂತೇಳಿ ವಿನಂತಿಯನ್ನು ತಮ್ಮ ಮುಖಾಂತರ ನಾನು ಮಾಡ್ತೀನಿ. ಸರ್, ಬಿಜೆಪಿ ರಾಜ್ಯಾಧ್ಯಕ್ಷರ ಸಹೋದರ, ಮಾಜಿ CM ಪುತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು 3 ಬಾರಿ ಸಂಸದರಾಗಿ ನಾನು ಕೆಲಸ ಮಾಡಿದೆ ಅಂತ ನಿಮ್ಮ ವೈಯಕ್ತಿಕ ವರ್ಚಸ್ಸನ್ನು ಕೂಡ ಕೊಡಕ್ಕಿಟ್ಟಿದ್ದೀರಿ. ಇದರಲ್ಲಿ ಈ 3ರಲ್ಲಿ ಯಾವುದಕ್ಕೆ ಗೆಲುವಾಯಿತು ಸರ್? ಎಲ್ಲ ವಿಚಾರಗಳು ಕೂಡ ಈ ಚುನಾವಣೆಗಳು ಬಂದಾಗ ಎಲ್ಲದೂ ಕೂಡ ಸೂಕ್ಷ್ಮ ವಿಚಾರಗಳು. ಮತ್ತು ಚುನಾವಣೆ ಮುಗಿಯೋರು ಕೂಡ, ಉದಾಹರಣೆಗೆ ಗೌರವಂತ ಯಡಿಯೂರಪ್ಪನವರು ಹಿಂದೆ ಲೋಕಸಭೆಗೆ ಸ್ಪರ್ಧೆ ಮಾಡಿದಾಗ ಇನ್ನು 3 ದಿನ ವೋಟಿಂಗ್ ಇದೆ, ಗೌರವಂತ ರಾಜೀವ್ ಗಾಂಧಿಯವರ ಹತ್ಯೆ ಆಯಿತು. ಇಡೀ ಚುನಾವಣೆ ಮೇಲೆ ಇಡೀ 50% ಇಡೀ ದೇಶದಲ್ಲಿ ಅದು ರಿವರ್ಸ್ ಆಯಿತು. ಹಾಗಾಗಿ ಇಲ್ಲ 3 ತಿಂಗಳು ಲಾಂಗ್ ಇದಾಗಿ ಪ್ರೋಸೆಸ್ ಆಗಿ ಏನು ನಮ್ಮ ದೇಶದಲ್ಲಿ ಚುನಾವಣೆ ಆಯಿತು. ಯಾವುದೇ ಘಟನೆಗಳು ಚುನಾವಣೆ ಮೇಲೆ ಪರಿಣಾಮ ಬೀರದೆ ಇಷ್ಟು ಹಂತವಾಗಿ ಎಲ್ಲದೂ ಕೂಡ ಮುಗಿಸುವಂಥ ಪ್ರಯತ್ನದಲ್ಲಿ ಮೋದಿಜಿಯವರು ಯಶಸ್ವಿ ಆದರು, ಚುನಾವಣಾ ಆಯೋಗ ಯಶಸ್ವಿ ಆಯಿತು. ಅದೇ ರೀತಿ ನಮ್ಮಲ್ಲೂ ಕೂಡ ಈ ರೀತಿಯಂಥ ಚರ್ಚೆಗಳು, ಪರ ವಿರೋಧ, ವೈಯಕ್ತಿಕ, ಕುಟುಂಬ, ಇನ್ನೊಂದು ಎಲ್ಲದೂ ಕೂಡ ಚರ್ಚೆ ಆಯಿತು. ಎಲ್ಲದೂ ಮೀರಿ ಕ್ಷೇತ್ರದ ಜನ ಇವತ್ತು ಇದಕ್ಕೆ ಶಕ್ತಿ ತುಂಬುವಂಥ ಕಾರ್ಯವನ್ನು ಮಾಡಿದ್ದಾರೆ. ಇಷ್ಟು ಮಾತ್ರ ಹೇಳ್ತೀನಿ, ಇವತ್ತು ಕೂಡ ಪ್ರಜ್ಞಾವಂತ ಮತದಾರರು, ರಾಷ್ಟ್ರೀಯತೆ, ಮೋದಿಜಿಯವರು
ನಮ್ಮ ಜನಸಾಮಾನ್ಯ ಪರವಾಗಿರುವಂಥ ಕಾರ್ಯಕ್ರಮಗಳೇನಿದೆ ಮತ್ತು ಒಬ್ಬ ರಾಘಣ್ಣ ಒಬ್ಬ ಸಂಸತ್ ಸದಸ್ಯನಾಗಿ ಕೇಂದ್ರ ರಾಜ್ಯದಿಂದ ಏನೇನು ಅಭಿವೃದ್ಧಿ ಕಾರ್ಯಕ್ಕೆ ಅನುದಾನ ತರುವಂಥ ಪ್ರಯತ್ನಗಳಾಗಿತ್ತು ಇದೆಲ್ಲದೂ ಒಂದೊಂದು ವ್ಯಾಲ್ಯೂಟೆಡ್ ಆಗಿ ಇವತ್ತು ಈ ಅಂತರ ಬರಲಿಕ್ಕೆ ಸಾಧ್ಯ ಆಗಿದೆ. ಸರ್, ದೇಶದಲ್ಲಿ ಮೋದಿಯವರು ಅಂದರೆ BJP ನೇತೃತ್ವದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಬರಬೇಕಾಗಿತ್ತು. 271 ದಾಟುವಂಥ ಪರಿಸ್ಥಿತಿ ಇತ್ತು, ಆದರೆ 245ಕ್ಕೆ ಸೀಮಿತ ಆಗಿದೆ. ಇಂಥ ಸ್ಥಿತಿಯಲ್ಲಿ ಬೇರೆ ಮಿತ್ರ ಪಕ್ಷಗಳನ್ನು ಬೆಂಬಲ ತಗೊಂಡು ಸರ್ಕಾರ ರಚನೆ ಮಾಡಬೇಕಾದ ಅನಿವಾರ್ಯತೆ ಇದೆ. ಈ ಹಿನ್ನಡೆಗೆ ಏನು ಕಾರಣ ಅನಿಸುತ್ತೆ? ಒಂದು ಮತದಾರರು ಇನ್ನೂ ಕೂಡ ಹೆಚ್ಚಿನ ನಿರೀಕ್ಷೆ ನಮ್ಮ ಕೇಂದ್ರದಿಂದ ಮಾಡ್ತೀರಿ ಅನ್ನೋಕ್ಕೆ ಇದೊಂದು ಚುನಾವಣೆ ಸೂಕ್ಷ್ಮವಾಗಿ ತಿಳಿಸುವಂಥ ಕೆಲಸ ಮಾಡಿದ್ದಾರೆ. 100 ಇನ್ನೊಂದು 2-3 ದಿನದಲ್ಲಿ ಗೌರವಂತ ಪ್ರಧಾನಮಂತ್ರಿಗಳು ಮತ್ತೊಮ್ಮೆ 3ನೇ ಬಾರಿಗೆ ನೇತೃತ್ವವನ್ನು ವಹಿಸಿಕೊಂಡು ಆದಮೇಲೆ ಈ ಎಲ್ಲ ಕೊರತೆಗಳು ಏನಾಗಿದೆ, ನಮಗೆ 50-60 ಸೀಟ್ ಹಿನ್ನಡೆ ಏನಾಗಿದೆ ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ಬರುವಂಥ ಆಡಳಿತದಲ್ಲಿ ಜೋಡಿಸ್ಕೊಂಡು ಹೋಗ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಸರ್, ಕ್ಷೇತ್ರದಲ್ಲಿ ಮುಂದೆ ಏನು ಮಾಡಬೇಕು ಅಂತ ಪ್ಲಾನ್? ಒಂದು ಪರಿಸರವನ್ನು ಉಳಿಸ್ಕೊಂಡು ಕ್ಷೇತ್ರದ ಅಭಿವೃದ್ಧಿ ಆಗಲಿಕ್ಕೆ ಏನು ಆದ್ಯತೆ ಕೊಡಬೇಕು. ಎರಡನೇದು, ಇವತ್ತು ಮಾದಕ ವಸ್ತುಗಳು ಸಾಕಷ್ಟು ನಮ್ಮ ಶಿವಮೊಗ್ಗದಲ್ಲಿ ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಬಗ್ಗೆ ಚರ್ಚೆ ಆಗ್ತಾಯಿದೆ, ಅದರಿಂದ ಕೊಲೆ ಸುಲಿಗೆಗಳಾಗ್ತಿದೆ, ಕಳ್ಳತನ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಶಾಸಕರು ನಮ್ಮೆಲ್ಲರ ನೇತೃತ್ವದಲ್ಲಿ ಸಂಬಂಧಪಟ್ಟಂಥ ರಕ್ಷಣಾಧಿಕಾರಿಗಳ ಮಾತಾಡಿ ಯುವಕರಿಗೆ ಆ ರೀತಿಯಂಥ ಒಂದು ಸಿಗುವಂಥ ತಡೆ ಹಿಡಿಯೋಕ್ಕೆ ಏನು ಮಾಡಬೇಕು, ಆ ದಿಕ್ಕಲ್ಲಿರ್ಬೋದು. ಕ್ಷೇತ್ರದ ಅಭಿವೃದ್ಧಿಗೆ ಆನ್ಗೋಯಿಂಗ್ ಕೆಲಸಗಳು ತುಂಬ ಪೆಂಡಿಂಗ್ ಇದೆ. ಹೊಸ ಯೋಜನೆಗಳು ಎಜುಕೇಷನ್ ರಿಲೇಟೆಡ್ ಇನ್ನೂ ಏನು ತರಲಿಕ್ಕೆ ಅವಕಾಶಗಳಿದೆ. ಒಳ್ಳೆ ಟೂರಿಸಂ ಹಕ್ಕು, ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ. ಸೊ ಈ ದಿಕ್ಕಲ್ಲಿ ಆದ್ಯತೆಯನ್ನು ಕೊಡ್ತೀವಿ ಸರ್ಕಾರ. ಇದಿಷ್ಟು ನೂತನ ಸಂಸದ BY ರಾಘವೇಂದ್ರ ಅವರ ಶಿವಮೊಗ್ಗದಿಂದ ಕ್ಯಾಮರಾ ಪರ್ಸನ್ ಅತಿಥಿ ರಾಜೇಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.